ಧನು ರಾಶಿ ಧನು ಲಗ್ನದವರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಕಳೆದ ವರ್ಷ ಎಲ್ಲಾ ರೀತಿಯ ಸೌಖ್ಯವನ್ನು ಹೊಂದಿದ್ದೀರಿ. 2024ರಲ್ಲಿ ಕೆಲವು ಗ್ರಹಗಳ ಬದಲಾವಣೆಯಿಂದ ಜೀವನದಲ್ಲಿ ಸ್ವಲ್ಪ ವ್ಯತ್ಯಾಸ ಕಂಡು ಬಂದರೂ ಶನಿಯ ಕೃಪೆಯಿಂದ ಎಲ್ಲವೂ ಸಮಾಧಾನಕರವಾಗಿ ಸಾಗುವುದು. ಏಪ್ರಿಲ್ 2024ರ ಮೊದಲು ಲಾಭದಾಯಕ ಗುರುಗ್ರಹ 5ನೇ ಮನೆಯಲ್ಲಿ ನಿಮ್ಮ ಅಧ್ಯಯನದ ಹಾದಿಯಲ್ಲಿ ಧನಾತ್ಮಕ ಫಲಿತಾಂಶಗಳನ್ನು ನೀಡುತ್ತಾರೆ. ಶನಿಯು ನಿಮ್ಮ ಅಧ್ಯಯನಕ್ಕೆ ಸಂಬಂಧಿಸಿದಂತೆ 2024ರ ವರ್ಷಕ್ಕೆ ನಿಮಗೆ ಅನುಕೂಲಕರವಾಗಿರುತ್ತದೆ. ವಿದ್ಯಾರ್ಥಿಗಳು ಒಳ್ಳೆಯ ಫಲಿತಾಂಶವನ್ನು ನಿರೀಕ್ಷಿಸಬಹುದು, ಆದರೆ ಇದಕ್ಕೆ ತಕ್ಕ ಪರಿಶ್ರಮ ಪಡಲೇಬೇಕು. ಒಳ್ಳೆಯ ಮತ್ತು ಇಷ್ಟಪಟ್ಟ ಕಾಲೇಜುಗಳಲ್ಲಿ ಅಡ್ಮಿಷನ್ ಸಿಗುತ್ತೆ. ಐಎಎಸ್, ಐಪಿಎಸ್ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುತ್ತಿರುವವರಿಗೆ ಮತ್ತು ಬರೆಯಲು ಇಚ್ಛಿಸುತ್ತಿರುವವರಿಗೆ ಇದು ಉತ್ತಮ ಸಮಯ. ರಾಹು ಮತ್ತು ಕೇತುವಿನಿಂದ ನಿಮ್ಮ ಅಧ್ಯಯನದಲ್ಲಿ ಅಡಚಣೆ ಮತ್ತು ತೃಪ್ತಿಯ ಕೊರತೆಯ ಅನುಭವವಾಗುವುದು. ರಾಹು ನಿಮಗೆ ಏಕಾಗ್ರತೆಯ ಕೊರತೆ ಮತ್ತು ವಿಚಲನಗಳನ್ನು ನೀಡಬಹುದು. ಇದು ಅಧ್ಯಯನದಲ್ಲಿ ಕಡಿಮೆ ಕಾರ್ಯಕ್ಷಮತೆಯನ್ನು ಎದುರಿಸುವಂತೆ ಮಾಡುತ್ತದೆ. ಮೇ 2024ರಿಂದ ಗುರುವು 6ನೇ ಮನೆಯಲ್ಲಿರುವುದರಿಂದ ಅಧ್ಯಯನದಲ್ಲಿ ಸ್ವಲ್ಪ ಆಲಸ್ಯ ಇರುತ್ತದೆ. ಇದು ನಿಮ್ಮ ಅಧ್ಯಯನಕ್ಕೆ ಸಂಬಂಧಿಸಿದಂತೆ ಕೆಲವು ಪ್ರತಿಕೂಲ ಫಲಿತಾಂಶಗಳನ್ನು ನೀಡುತ್ತದೆ. ವೃತ್ತಿ ಜೀವನದಲ್ಲಿ ಶನಿಯ ಅನುಕೂಲಕರ ಸ್ಥಾನದಿಂದಾಗಿ ಈ ವರ್ಷ ನಿಮಗೆ ಉಲ್ಲಾಸ ಮತ್ತು ಸಮೃದ್ಧಿಯನ್ನು ತರುತ್ತದೆ, ಜೊತೆಗೆ ಜೀವನ ಶೈಲಿ ಮತ್ತು ವೃತ್ತಿ ಜೀವನದಲ್ಲಿ ಬದಲಾವಣೆಗಳನ್ನು ನೀಡಬಹುದು. ಏಪ್ರಿಲ್ರವರೆಗೆ ನಿಮ್ಮ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ನೋಡಲು 5ನೇ ಮನೆಯ ಗುರುವು ನಿಮಗೆ ಮಾರ್ಗದರ್ಶನ ನೀಡುತ್ತಾರೆ ಹಾಗೂ ನೀವು ನಿಮ್ಮ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮತ್ತು ಉತ್ತಮ ಅವಕಾಶಗಳನ್ನು ಪಡೆದುಕೊಳ್ಳುವ ಸ್ಥಿತಿಯಲ್ಲಿರುವಿರಿ. ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಗೆ ಸಂಬಂಧಿಸಿದಂತೆ ನಿಮ್ಮ ಮೇಲಧಿಕಾರಿಗಳ ಮನ್ನಣೆಯನ್ನು ಗಳಿಸಬಹುದು. ಆನ್-ಸೈಟ್ ಉದ್ಯೋಗಾವಕಾಶಗಳು ನಿಮಗೆ ಸಾಧ್ಯವಾಗುತ್ತದೆ. 29 ಜೂನ್ರಿಂದ 15 ನವೆಂಬರ್ರ ಅವಧಿಯಲ್ಲಿ ಶನಿಯ ಹಿಮ್ಮುಖ ಚಲನೆಯಿಂದಾಗಿ ನೀವು ಕೆಲಸದ ಮೇಲೆ ಹೆಚ್ಚು ಗಮನಹರಿಸಬೇಕಾಗಬಹುದು. ಗುರುವಿನ 6ನೇ ಮನೆ ಖರ್ಚು ಮತ್ತು ಸಾಲವನ್ನು ಸೂಚಿಸುತ್ತದೆ. ಆದ್ದರಿಂದ ಮೇಯಿಂದ ನಿಮಗೆ ಹಣಕಾಸು ನಿರ್ವಹಣೆಯಲ್ಲಿ ತೊಂದರೆಗಳು ಉಂಟಾಗಬಹುದು. ನಿಮ್ಮ ಭವಿಷ್ಯಕ್ಕಾಗಿ ಉಪಯುಕ್ತವಾದ ಹೊಸ ಹೂಡಿಕೆಗಳನ್ನು ಮಾಡುವಂತಹ ಪ್ರಮುಖ ನಿರ್ಧಾರಗಳನ್ನು ಏಪ್ರಿಲ್ರ ಒಳಗೆ ಮಾಡಿಕೊಳ್ಳಬಹುದು. ಶನಿಯು ನಿಮಗೆ ಹಣವನ್ನು ಸಂಗ್ರಹಿಸುವಲ್ಲಿ ಬಹಳಷ್ಟು ಸಹಕಾರಿ ಮತ್ತು ಉಳಿತಾಯವೂ ಆಗಬಹುದು. ರಾಹು ಮತ್ತು ಕೇತು ನಿಮ್ಮ ಕುಟುಂಬದಲ್ಲಿ ನಿಮ್ಮ ನಿವಾಸವನ್ನು ಹೊಸ ಸ್ಥಳಕ್ಕೆ ಬದಲಾಯಿಸುವ ಮತ್ತು ಉದ್ಯೋಗದಲ್ಲಿ ಸ್ಥಳ ಬದಲಾವಣೆಯ ಕಾರಣದಿಂದಾಗಿ ನೀವು ದೀರ್ಘ ಪ್ರಯಾಣ ಮಾಡಬೇಕಾಗಬಹುದು ಮತ್ತು ಅದಕ್ಕಾಗಿ ಹೆಚ್ಚಿನ ಹಣವನ್ನು ಖರ್ಚು ಮಾಡಬೇಕಾಗುತ್ತದೆ. ಅಲ್ಲದೆ ಈ ಸ್ಥಾನವು ಕುಟುಂಬ ಜೀವನದಲ್ಲಿ ದೃಢವಾದ ಸಂತೋಷಕ್ಕಾಗಿ ಒಳ್ಳೆಯದಲ್ಲ, ಜೊತೆಗೆ ಸೌಕರ್ಯದ ಕೊರತೆ ಮತ್ತು ಆರೋಗ್ಯ ಸಮಸ್ಯೆಗಳು ನಿಮ್ಮನ್ನು ಚಿಂತೆಗೀಡು ಮಾಡಬಹುದು. 4ನೇ ಮನೆಯಲ್ಲಿ ರಾಹುವಿನ ಉಪಸ್ಥಿತಿಯು ಆಸ್ತಿ ವಿಷಯಗಳು ಮತ್ತು ಇತರ ಸಮಸ್ಯೆಗಳು ಕುಟುಂಬದ ಸಂಬಂಧಗಳನ್ನು ಹಾಳು ಮಾಡಬಹುದು. 4ನೇ ರಾಹುವಿನ ಪ್ರತಿಕೂಲ ಸ್ಥಾನದಿಂದಾಗಿ ನಿಮ್ಮ ಕುಟುಂಬ ಸಂಬಂಧಗಳು ನಿಮ್ಮ ಲಾಭವನ್ನು ಪಡೆಯಬಹುದು ಮತ್ತು ಇದು ನಿಮಗೆ ಸಂತೋಷವನ್ನು ನೀಡಬಹುದು. ಗುರುವು 6ನೇ ಮನೆಯಲ್ಲಿರುವುದರಿಂದ ನಿಮ್ಮ ಆರೋಗ್ಯ ಸ್ಥಿತಿ ಸ್ಥಿರವಿರುವುದಿಲ್ಲ ಮತ್ತು ಆರೋಗ್ಯ ಸಮಸ್ಯೆಗಳನ್ನು ನೀಡಬಹುದು. ನಿಮ್ಮ ಕೆಲಸಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಪ್ರಯಾಣದ ಕಾರಣದಿಂದಾಗಿ ನೀವು ಒತ್ತಡಕ್ಕೆ ಗುರಿಯಾಗಬಹುದು. ಈ ವರ್ಷದಲ್ಲಿ ನೀವು ನಿಮ್ಮ ಕಾಲು, ತೊಡೆ, ಪಾದಗಳಲ್ಲಿ ನೋವನ್ನು ಕಾಣಬಹುದು. ನೀವು ಶಾಂತವಾಗಿರಲು ಮತ್ತು ಒತ್ತಡದಿಂದ ಹೊರಗೆ ಬರಲು ಧ್ಯಾನ ಮತ್ತು ಯೋಗವನ್ನು ಅನುಸರಿಸುವುದು ಉತ್ತಮ. ಧನು ರಾಶಿಯವರಿಗೆ ಮೇ ಮೊದಲು ನಿಮ್ಮ ವೈಯಕ್ತಿಕ ಜೀವನಕ್ಕೆ ಸಂಬಂಧಿಸಿದಂತೆ ಯಾವುದೇ ಉತ್ತಮ ನಡೆಗಳನ್ನು ತೆಗೆದುಕೊಳ್ಳಬಹುದು. ಪ್ರೀತಿ ಮತ್ತು ಮದುವೆಗೆ ಶುಕ್ರ ಗ್ರಹವು ಜೂನ್ 12ರಿಂದ ಆಗಸ್ಟ್ 24ರ ಅವಧಿಯಲ್ಲಿ ಅನುಕೂಲಕರವಾಗಿರಬಹುದು. ಶನಿಯು 3ನೇ ಮನೆಯಲ್ಲಿ ಪ್ರೀತಿ ಮತ್ತು ಮದುವೆಗೆ ನಿಮಗೆ ಮಾರ್ಗದರ್ಶನ ನೀಡಬಹುದು. ನಿಮ್ಮ ಪ್ರಯತ್ನಗಳಿಂದ ಯಶಸ್ಸು. ನಂತರ ಮೇ ತಿಂಗಳಿನಿಂದ 6ನೇ ಮನೆಯ ಗುರುವು ಪ್ರೀತಿ ಮತ್ತು ಮದುವೆಗೆ ಸಂಬಂಧಿಸಿದಂತೆ ನಿಮಗೆ ಉತ್ತಮ ಫಲಿತಾಂಶಗಳನ್ನು ನೀಡದಿರಬಹುದು ಮತ್ತು ಮದುವೆಗೆ ಸಂಬಂಧಿಸಿದಂತೆ ನಿರ್ಧಾರ ತೆಗೆದುಕೊಳ್ಳುವುದು ಸಹ ಆಗದೇ ಇರಬಹುದು. ಪರಿಹಾರ: ಗುರುಗಳ ಆರಾಧನೆ ಮಾಡಿ. ಮಕರ ರಾಶಿ ಮಕರ ಲಗ್ನದವರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಕಳೆದ ವರ್ಷಗಳಿಂದ ಸಾಡೆಸಾತಿಯ ಶನಿಯ ಪ್ರಭಾವದಿಂದ ತುಂಬಾ ಸಂಕಟ, ನೋವು, ಅವಮಾನ, ನಿಂದನೆಗಳನ್ನು ಅನುಭವಿಸಿದ್ದೀರಿ.
ಒಂದು ಹಂತಕ್ಕೆ ಈ ರೀತಿಯ ಬದುಕು ಅವಶ್ಯಕವೇ ಅನ್ನುವಷ್ಟು. ಆದರೆ ಈ ವರ್ಷ ರಾಹು ಕೇತುವಿನ ಶುಭಫಲದೊಂದಿಗೆ ಮೇ ತಿಂಗಳಿನಿಂದ ಗುರು 5ನೇ ಮನೆಯ ಪ್ರವೇಶ ನಿಮಗೆ ಅದೃಷ್ಟ ಯೋಗ ತರುತ್ತಿದೆ. 3.5 ವರ್ಷಗಳ ನಂತರ ಗುರುಬಲ ಪ್ರಾಪ್ತಿಯಾಗುತ್ತಿದೆ. ಗುರು ತುಂಬಾ ಒಳಿತನ್ನು ತರಲಿದ್ದಾರೆ. ಇದು ಆನಂದದಾಯಕ ಮತ್ತು ಆರೋಗ್ಯದಾಯಕ ಸಂಚಾರವಾಗಿರುತ್ತದೆ. 4ನೇ ಮನೆಯ ಗುರುವು ನಿಮಗೆ ಶಿಕ್ಷಣದ ನಿರೀಕ್ಷೆಗಳು ಆಶಾದಾಯಕವಾಗಿರುವುದಿಲ್ಲ. ಇದು ನಿಮಗೆ ಏಕಾಗ್ರತೆಯ ಕೊರತೆ ಮತ್ತು ಅಧ್ಯಯನದಲ್ಲಿ ಸಮಸ್ಯೆಗಳನ್ನು ನೀಡಬಹುದು. ನೀವು ಗಮನವನ್ನು ಕೇಂದ್ರೀಕರಿಸಬೇಕು ಮತ್ತು ಅಧ್ಯಯನಗಳ ಮೇಲೆ ಹೆಚ್ಚಿನ ಪ್ರಯತ್ನಗಳನ್ನು ಮಾಡಬೇಕಾಗಬಹುದು. ರಾಹುಕೇತು ಸಂಚಾರ ನಿಮಗೆ ವೃತ್ತಿಪರ ಅಧ್ಯಯನಗಳು ಮತ್ತು ಸಾಮಾನ್ಯ ಅಧ್ಯಯನಗಳಿಗೆ ಅನುಕೂಲ ಮತ್ತು ನಿಮಗೆ ಹೆಚ್ಚಿನ ತೃಪ್ತಿ ಮತ್ತು ಅಧ್ಯಯನದಲ್ಲಿ ಪ್ರಗತಿಯನ್ನು ನೀಡಬಹುದು. ಮೇ 1ರ ನಂತರ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಸಮಯ. ಶೈಕ್ಷಣಿಕವಾಗಿ ಉತ್ತಮ ಸಾಧನೆ ಮಾಡುವಿರಿ. ಒಳ್ಳೆಯ ಮತ್ತು ಇಷ್ಟಪಟ್ಟ ಕಾಲೇಜುಗಳಲ್ಲಿ ಅಡ್ಮಿಷನ್ ಸಿಗುವುದು. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುತ್ತಿರುವವರಿಗೆ ಮತ್ತು ಬರೆಯಲು ಇಚ್ಛಿಸುತ್ತಿರುವವರಿಗೆ ಇದು ಉತ್ತಮ ಸಮಯ. ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ತೃಪ್ತಿಯ ಕೊರತೆಯನ್ನು ಎದುರಿಸುತ್ತಿರಬಹುದು. ನಿಮ್ಮ ಕೆಲಸಗಳನ್ನು ಸಮಯಕ್ಕೆ ಸರಿಯಾಗಿ ನಿರ್ವಹಿಸುವಲ್ಲಿ ನೀವು ಬಹಳಷ್ಟು ಅಡೆತಡೆಗಳನ್ನು ಎದುರಿಸಬಹುದು. ನಿಮ್ಮ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರಿಂದ ದೂರವಿರಬೇಕು. ಮೇ 2024ರಿಂದ ಗುರುವು 5ನೇ ಮನೆಯಲ್ಲಿ ನಿಮಗೆ ಲಕ್ಷ್ಮಿಯೋಗವನ್ನು ನೀಡಲಿದ್ದಾರೆ. ಇದು ಯಶಸ್ಸು, ಸ್ಥಿರತೆಯೊಂದಿಗೆ ವೃತ್ತಿ ಜೀವನದಲ್ಲಿ ಸಮೃದ್ಧಿಯನ್ನು ಸೂಚಿಸುತ್ತದೆ. ನಿಮಗೆ ಹೊಸ ಉದ್ಯೋಗಾವಕಾಶಗಳು, ಆನ್-ಸೈಟ್ ಅವಕಾಶಗಳು, ಒಳ್ಳೆಯ ಸ್ಥಾನಮಾನ, ಹೆಚ್ಚಿನ ವೇತನ ಹಾಗೂ ಒಳ್ಳೆಯ ಕೆಲಸಗಳು ದೊರೆಯುತ್ತದೆ. ಒಳ್ಳೆಯ ಉದ್ಯೋಗಾವಕಾಶ ದೊರೆತು ವಿದೇಶಕ್ಕೆ ಹೋಗಿ ನೆಲೆಸುವಿರಿ. ಈ ಅವಧಿಯಲ್ಲಿ ನೀವು ಒಂದಕ್ಕಿಂತ ಹೆಚ್ಚು ವ್ಯಾಪಾರ ಮಾಡಬಹುದು. ಪಾಲುದಾರಿಕೆ ವ್ಯವಹಾರ ಮತ್ತು ವಂಶಪಾರಂಪರ್ಯವಾಗಿ ನಡೆಸಿಕೊಂಡು ಬಂದ ವ್ಯಾಪಾರ ವ್ಯವಹಾರಗಳು ಲಾಭದಾಯಕವಾಗಿರುತ್ತದೆ. ಈ ವರ್ಷ ಕೃಷಿಕರು ಹೆಚ್ಚಿನ ಆದಾಯವನ್ನು ಕಾಣುವರು. ನೀವು ಸಾಲಬಾಧೆಯಿಂದ ಮುಕ್ತರಾಗುವಿರಿ. ಚಿನ್ನಾಭರಣ ಖರೀದಿ ಮತ್ತು ಅಡವಿಟ್ಟ ಚಿನ್ನವನ್ನು ಬಿಡಿಸಿಕೊಳ್ಳುವ ಯೋಗ ಬರುವುದು. ರಾಜಕೀಯ, ಸಿನಿಮಾ ಹಾಗೂ ಎಲ್ಲಾ ರಂಗದವರಿಗೂ ಪ್ರಗತಿ ಉಂಟಾಗುವುದು. ಮಹಿಳೆಯರು ಉತ್ತಮ ಸಾಧನೆ ಮಾಡುವರು. ಕಾಂಟ್ರಾಕ್ಟ್ ಉದ್ದಿಮೆಯವರಿಗೆ ಪರ್ಮನೆಂಟ್ ಆಗುವ ಸಾಧ್ಯತೆ. ಈ ಹಿಂದೆ ನೀವು ಕಳೆದುಕೊಂಡ ಹಣ ಮರಳಿ ಬರುವುದು. ವರ್ಷದ ಮೊದಲಾರ್ಧವು ನಿಮ್ಮ ಹಣದ ಪ್ರಗತಿಗೆ ಉತ್ತಮವಾಗಿರುವುದಿಲ್ಲ. ಈ ವರ್ಷದ ಆರಂಭದಲ್ಲಿ ನಿಮ್ಮ ಗಳಿಕೆ ಮಧ್ಯಮ ಮತ್ತು ಉಳಿತಾಯದ ಸಾಮರ್ಥ್ಯವು ಕಡಿಮೆಯಾಗಬಹುದು. ಕಾನೂನು ಸಮಸ್ಯೆ ಮತ್ತು ಹೆಚ್ಚಿನ ಹಣದ ಸಮಸ್ಯೆಗಳನ್ನು ನೀಡಬಹುದು. ನಿಮ್ಮ ಕುಟುಂಬಕ್ಕಾಗಿ ಹೆಚ್ಚು ಹಣ ವ್ಯಯವಾಗುವುದು. ಈ ಕಾರಣದಿಂದಾಗಿ ನೀವು ಸಾಲಕ್ಕೆ ಒಳಗಾಗಬಹುದು. ಇದು ಹಣಕಾಸಿನ ವಿಷಯದಲ್ಲಿ ನಿಮ್ಮ ಜೀವನ ಶೈಲಿಯ ಮೇಲೆ ಹೆಚ್ಚುವರಿ ಒತ್ತಡವನ್ನು ಉಂಟುಮಾಡುತ್ತದೆ. ಮೇ ನಂತರ 5ನೇ ಮನೆಯಲ್ಲಿ ಗುರುವಿನಿಂದ ನಿಮ್ಮ ಹಣಕಾಸಿನ ಭವಿಷ್ಯ, ಉಳಿತಾಯ ಸಾಮರ್ಥ್ಯ ಇತ್ಯಾದಿಗಳು ಹೆಚ್ಚುವುದು. ಮೇ ನಂತರ ಷೇರುಗಳಲ್ಲಿ ಹೂಡಿಕೆ ಮಾಡಲು ಪ್ರಯತ್ನಿಸಬಹುದು ಮತ್ತು ಗಣನೀಯವಾಗಿ ಹೆಚ್ಚಿನ ಲಾಭವನ್ನು ಪಡೆಯಬಹುದು. ಕುಟುಂಬ ಜೀವನವು ಮೇ ತಿಂಗಳ ಮೊದಲು ಸಮಸ್ಯೆಗಳಿಂದ ಕೂಡಿರುತ್ತದೆ. ಆಸ್ತಿ ಮತ್ತು ಇತರ ಕಾನೂನು ವಿಷಯಗಳಿಗೆ ಸಂಬಂಧಿಸಿದಂತೆ ಕುಟುಂಬದ ಸದಸ್ಯರೊಂದಿಗಿನ ಸಂಬಂಧಗಳ ಮೇಲೆ ಪರಿಣಾಮ ಬೀರಬಹುದು. ಹಾಗಾಗಿ ಸಾಮರಸ್ಯ ಕಡಿಮೆಯಾಗುವುದು ಮತ್ತು ಕುಟುಂಬದಲ್ಲಿ ವಾದಗಳನ್ನು ಪ್ರಚೋದಿಸಬಹುದು. ಮೇ ನಂತರ 5ನೇ ಮನೆಯಲ್ಲಿ ಗುರುವಿನ ಸ್ಥಾನದಿಂದಾಗಿ ಕುಟುಂಬದಲ್ಲಿ ಮಂಗಳಕರ ಸಂದರ್ಭಗಳು ಮತ್ತು ಸಂತೋಷ ನೆಲೆಯಾಗುತ್ತದೆ. ಗುರುವಿನ ಫಲದಿಂದಾಗಿ ಸಂತಾನಯೋಗ ಕೂಡಿಬರುವುದು. ಸಂತಾನ ಇರುವವರಿಗೆ ಅವರ ಮಕ್ಕಳಲ್ಲಿ ಅಭಿವೃದ್ಧಿಯನ್ನು ಕಾಣುವರು. ಕಂಕಣ ಭಾಗ್ಯ ಕೂಡಿಬರುವುದು. ಆಸ್ತಿಗಳ ಕಲಹ ಇತ್ಯರ್ಥವಾಗುತ್ತದೆ. ಬಂಧುಗಳೊಡನೆ ಒಳ್ಳೆಯ ಬಾಂಧವ್ಯ ಮತ್ತು ಸಜ್ಜನರ ಸಹವಾಸ ಬೆಳೆಯುವುದು. ಹೆಣ್ಣು ಮಕ್ಕಳಿಂದ ಶುಭ ಸುದ್ದಿ ಕೇಳಿಬರುವುದು. ವಾಹನ ಯೋಗವಿದೆ. ವೈವಾಹಿಕ ಜೀವನ ನೆಮ್ಮದಿಯಾಗಿರುವುದು. ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಸಾಂದರ್ಭಿಕ ಪ್ರವಾಸಗಳನ್ನು ಮಾಡಬಹುದು. ನಿಮ್ಮ ಆರೋಗ್ಯ ಉತ್ತಮ ಸ್ಥಿತಿಯಲ್ಲಿರುತ್ತದೆ. ನಿಮ್ಮ ಶಕ್ತಿ ಮತ್ತು ರೋಗನಿರೋಧಕ ಮಟ್ಟವನ್ನು ಹೆಚ್ಚಿಸಿಕೊಳ್ಳಲು ಧ್ಯಾನ ಮತ್ತು ಯೋಗವನ್ನು ದಿನಚರಿಯಲ್ಲಿ ಅಳವಡಿಸಿಕೊಳ್ಳಿ. ಮೇ ಮೊದಲು ಪ್ರೀತಿ ಮತ್ತು ಮದುವೆಗೆ ಉತ್ತಮವಾಗದಿರಬಹುದು. ನೀವು ಪ್ರೀತಿಸುತ್ತಿದ್ದರೆ ಮೇ ನಂತರ ಗುರುವು 5ನೇ ಮನೆಯಲ್ಲಿರುವುದರಿಂದ ಅದು ಮದುವೆಗೆ ಕಾರಣವಾಗಬಹುದು. 5ನೇ ಮನೆಯಲ್ಲಿ ಗುರುವಿನ ಸ್ಥಾನದಿಂದಾಗಿ ಮದುವೆಗೆ ಸಂಬಂಧಿಸಿದಂತೆ ಹಾಗೂ ನಿಮ್ಮ ವೈಯಕ್ತಿಕ ಜೀವನಕ್ಕೆ ಸಂಬಂಧಿಸಿದಂತೆ ಯಾವುದೇ ಉತ್ತಮ ನಡೆಗಳನ್ನು ನೀವು ಮೇ ನಂತರ ತೆಗೆದುಕೊಳ್ಳಬಹುದು.
ಪ್ರೀತಿ ಮತ್ತು ಮದುವೆಯ ಗ್ರಹವಾದ ಶುಕ್ರನು ಜೂನ್ 12ರಿಂದ ಆಗಸ್ಟ್ 24ರ ಅವಧಿಯಲ್ಲಿ ಪ್ರೀತಿ ಮತ್ತು ಮದುವೆಗೆ ಅನುಕೂಲಕರವಾಗಿದೆ. ಪರಿಹಾರ: ಹನುಮಾನ ಚಾಲೀಸ ನಿತ್ಯ ಪಠಿಸಿ. ಕುಂಭ ರಾಶಿ ಕುಂಭ ಲಗ್ನದವರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಕುಂಭ ರಾಶಿಯವರು ಸಾಡೆಸಾತಿಯ ಮಧ್ಯದಲ್ಲಿದ್ದೀರಿ. ಈ ವರ್ಷ ಶನಿಯ ಹಾಗೂ ಗುರುವಿನ ಸ್ಥಾನಗಳು ಅಷ್ಟು ಪ್ರಯೋಜನಕಾರಿಯಾಗಿರುವುದಿಲ್ಲ. ಹಾಗಾಗಿ ಸ್ವಲ್ಪ ಕಷ್ಟಗಳನ್ನು ಎದುರಿಸಬೇಕಾಗುವುದು. ಆದರೆ ರಾಹು ಉತ್ತಮ ಸ್ಥಿತಿಯಲ್ಲಿದ್ದು ನಿಮಗೆ ಆತ್ಮವಿಶ್ವಾಸವನ್ನು ನೀಡಿ ಕಷ್ಟಗಳನ್ನು ಎದುರಿಸುವ ಸಾಮರ್ಥ್ಯವನ್ನು ನೀಡುವುದರಿಂದ ನೀವು ಬರುವ ಸಮಸ್ಯೆಗಳನ್ನು ಧೈರ್ಯದಿಂದ ಎದುರಿಸುವಿರಿ. ವಿದ್ಯಾರ್ಥಿಗಳು ವರ್ಷದ ಆರಂಭದಲ್ಲಿ ಕೆಲವು ಸವಾಲುಗಳನ್ನು ಎದುರಿಸಬಹುದು. ಆದಾಗ್ಯೂ ನಿರ್ಣಾಯಕ ತಿಂಗಳುಗಳಾದ ಫೆಬ್ರವರಿ ಮತ್ತು ಮಾರ್ಚ್ ನಡುವೆ ನಿಮ್ಮ ಗಮನವು ನಿಮ್ಮ ಅಧ್ಯಯನದ ಕಡೆಗೆ ಇರುತ್ತದೆ. ನಿಮ್ಮ ಶಿಕ್ಷಣದಲ್ಲಿ ಉತ್ತಮ ಸಾಧನೆ ಮಾಡಲು ನೀವು ಸಾಕಷ್ಟು ಪ್ರಯತ್ನಗಳನ್ನು ಮಾಡುತ್ತೀರಿ ಮತ್ತು ಶ್ರಮಿಸುತ್ತೀರಿ. ಈ ಸಮಯದಲ್ಲಿ ನಿಮ್ಮ ಏಕಾಗ್ರತೆ ದೃಢವಾಗಿರುತ್ತದೆ. ಜನವರಿ, ಏಪ್ರಿಲ್, ಆಗಸ್ಟ್ ಮತ್ತು ಸೆಪ್ಟೆಂಬರ್ನಲ್ಲಿ ನಿಮ್ಮ ಶಿಕ್ಷಣದಲ್ಲಿ ನೀವು ಅಡೆತಡೆಗಳನ್ನು ಕಾಣಬಹುದು. ಆದರೂ ಉಳಿದ ತಿಂಗಳುಗಳಲ್ಲಿ ಸುಧಾರಿತ ಶೈಕ್ಷಣಿಕ ಕಾರ್ಯಕ್ಷಮತೆಯ ಸಾಧ್ಯತೆಯಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳು ಮಾರ್ಚ್ನಿಂದ ಆಗಸ್ಟ್ವರೆಗೆ ಯಶಸ್ಸನ್ನು ಸಾಧಿಸಬಹುದು. ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಯನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ. ನೀವು ವಿದೇಶದಲ್ಲಿ ಅಧ್ಯಯನ ಮಾಡಲು ಬಯಸಿದರೆ ಈ ವರ್ಷ ಆ ಕನಸನ್ನು ನನಸಾಗಿಸಲು ಉತ್ತಮ ಸಾಧ್ಯತೆಗಳಿವೆ. ವೃತ್ತಿ ಜೀವನ ವರ್ಷದ ಮೊದಲಾರ್ಧವು ನಿಮ್ಮ ವೃತ್ತಿ ಜೀವನಕ್ಕೆ ಮಧ್ಯಮ ಫಲಿತಾಂಶಗಳನ್ನು ನೀಡುತ್ತದೆ. ನೀವು ಉದ್ಯೋಗ ನಷ್ಟ ಅಥವಾ ಹೆಚ್ಚಿನ ಅವಕಾಶಗಳಿಗಾಗಿ ಉದ್ಯೋಗ ಬದಲಾವಣೆ ಎದುರಿಸಬಹುದು. ಮೇ 2024ರ ಮೊದಲು 3ನೇ ಮನೆಯಲ್ಲಿ ಗುರುವಿನಿಂದ ನೀವು ನಿಮ್ಮ ವೃತ್ತಿಯಲ್ಲಿ ತೃಪ್ತಿಯ ಕೊರತೆಯನ್ನು ಅನುಭವಿಸಬಹುದು. ನಿಮ್ಮ ಕೆಲಸಕ್ಕೆ ಹೆಚ್ಚಿನ ಗಮನ ನೀಡಲು ಶ್ರಮಿಸುತ್ತೀರಿ ಮತ್ತು ನಿಮ್ಮ ಪರಿಶ್ರಮದ ಪ್ರಯತ್ನಗಳಿಗೆ ಸೂಕ್ತ ಪ್ರತಿಫಲ ದೊರೆಯುತ್ತದೆ. ನಿಮ್ಮ ವೃತ್ತಿಯಲ್ಲಿ ನಿಮಗೆ ಅನುಕೂಲಕರ ಸ್ಥಾನವನ್ನು ನೀಡುತ್ತದೆ. ನೀವು ಪ್ರಮುಖ ವೃತ್ತಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಬೇಕಾಗಬಹುದು ಹಾಗೂ ಈ ಸಮಯ ನಿಮ್ಮ ಆರ್ಥಿಕ ಯಶಸ್ಸಿಗೆ ಸೂಕ್ತವಲ್ಲ. ನೀವು ಗಳಿಸುವುದಕ್ಕಿಂತ ಹೆಚ್ಚಿನ ಹಣವನ್ನು ಖರ್ಚು ಮಾಡುವ ಸಂದರ್ಭ ಏರ್ಪಡುವುದು. ಮೇ 1, 2024ರಿಂದ ಗುರುವು 4ನೇ ಮನೆಗೆ ಚಲನೆ ನಿಮ್ಮ ವೃತ್ತಿಜೀವನಕ್ಕೆ ಉತ್ತಮ ಫಲಿತಾಂಶಗಳನ್ನು ನೀಡುತ್ತಾರೆ. ಆದರೆ ನಿಮ್ಮ ಕುಟುಂಬಕ್ಕಾಗಿ ನೀವು ಹೆಚ್ಚಿನ ಹಣವನ್ನು ಖರ್ಚು ಮಾಡಬೇಕಾಗಬಹುದು. ಪರಿಣಾಮವಾಗಿ ನಿಮ್ಮ ಗಳಿಕೆ ಈ ವರ್ಷ ಕಡಿಮೆಯಾಗಿ ನಿಮ್ಮ ಉಳಿತಾಯದ ಸಾಮರ್ಥ್ಯವನ್ನು ಕಡಿಮೆ ಮಾಡುವುದು. ನಿಮ್ಮ ಕುಟುಂಬಕ್ಕಾಗಿ ನೀವು ಬಲವಂತವಾಗಿ ಸಾಲ ಪಡೆಯಬೇಕಾಗಬಹುದು. ಹಣಕಾಸಿನ ವಿಷಯಗಳಲ್ಲಿ ಎಚ್ಚರಿಕೆ ವಹಿಸಿ ಮತ್ತು ಅತಿಯಾದ ಲಾಭದ ಭರವಸೆ ನೀಡುವ ಯೋಜನೆಗಳನ್ನು ತಪ್ಪಿಸುವುದು ಸೂಕ್ತ. ವರ್ಷವಿಡೀ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ನಿರ್ಧಾರಗಳನ್ನು ಎಚ್ಚರಿಕೆಯಿಂದ ಮೌಲ್ಯಮಾಪನ ಮಾಡಿ ಮುಂದುವರೆಸಿ. ವೈವಾಹಿಕ ಜೀವನ ಶನಿಯ ಕಾರಣ ನಿಮ್ಮ ವೈವಾಹಿಕ ಜೀವನವು ಏರಿಳಿತಗಳನ್ನು ಅನುಭವಿಸಬಹುದು. ನಿಮ್ಮ ಕುಟುಂಬ ಜೀವನದಲ್ಲಿ ಒತ್ತಡವನ್ನು ತರಬಹುದು. ಆಂತರಿಕ ಘರ್ಷಣೆಗಳು, ಸಂಬಂಧದ ಒತ್ತಡಗಳು ಮತ್ತು ಆರೋಗ್ಯ ಸಮಸ್ಯೆಗಳು ನಿಮ್ಮ ಸಂಬಂಧದಲ್ಲಿನ ಒತ್ತಡವನ್ನು ತೀವ್ರಗೊಳಿಸುತ್ತದೆ. ಸಮಸ್ಯೆಗಳ ಉಲ್ಬಣವನ್ನು ತಡೆಗಟ್ಟಲು ಪರಸ್ಪರ ಪ್ರೀತಿಯ ಸಂವಹನದಲ್ಲಿ ತೊಡಗಿಸಿಕೊಳ್ಳುವುದು ಅನಿವಾರ್ಯ. ಏಪ್ರಿಲ್ ಮತ್ತು ಜೂನ್ ನಡುವಿನ ಅವಧಿಯಲ್ಲಿ ಇತರರ ಅಭಿಪ್ರಾಯಗಳ ಆಧಾರದ ಮೇಲೆ ನಿಮ್ಮ ಸಂಗಾತಿಯ ಬಗ್ಗೆ ನಕಾರಾತ್ಮಕವಾಗಿ ಅಥವಾ ವಿರೋಧಾತ್ಮಕವಾಗಿ ಮಾತನಾಡುವುದನ್ನು ತಡೆಯಿರಿ. ಇದು ನಿಮಗೆ ಲಾಭವನ್ನು ತರುತ್ತದೆ ಮತ್ತು ಅನುಕೂಲಕರವಾಗಿರುತ್ತದೆ. ನೀವು ಮತ್ತು ನಿಮ್ಮ ಸಂಗಾತಿಯು ಸಂತೋಷಕರ ವೈವಾಹಿಕ ಜೀವನವನ್ನು ಅನುಭವಿಸುವಿರಿ. ಅವಿವಾಹಿತರಿಗೆ ವಿವಾಹ ಯೋಗವಿದೆ. ವರ್ಷಾರ್ಧದಲ್ಲಿ ನಿಮ್ಮ ಮತ್ತು ನಿಮ್ಮ ಪಾಲುದಾರರ ನಡುವೆ ಸಮಸ್ಯೆಗಳು ಉಲ್ಬಣಗೊಳ್ಳಬಹುದು. ಎಚ್ಚರಿಕೆಯಿಂದ ನಿಭಾಯಿಸಿ. ಆರೋಗ್ಯದ ವಿಷಯದಲ್ಲಿ ಮೂಲವ್ಯಾಧಿ ಮತ್ತು ಫಿಸ್ತುಲಾದಂತಹ ಕಾಯಿಲೆಗಳು ಉಲ್ಬಣಿಸಬಹುದು. ಹೆಚ್ಚುವರಿಯಾಗಿ ರಕ್ತ ಸಂಬಂಧಿತ ಸೋಂಕುಗಳನ್ನು ಎದುರಿಸುವ ಸಾಧ್ಯತೆಯಿದೆ. ಹಾಗಾಗಿ ನಿಯಮಿತ ದೈಹಿಕ ತಪಾಸಣೆಗೆ ಒಳಗಾಗುವುದು ಉತ್ತಮ. ವರ್ಷದ ಕೊನೆಯಲ್ಲಿ ತಂದೆಗೆ ಆರೋಗ್ಯ ಸಮಸ್ಯೆಗಳು ಎದುರಾಗಬಹುದು. ಪ್ರೇಮ ಜೀವನ ನೀವು ವರ್ಷದ ಆರಂಭದಲ್ಲಿ ನಿಮ್ಮ ಪ್ರೇಮ ಸಂಬಂಧಗಳಲ್ಲಿನ ತಪ್ಪು ತಿಳುವಳಿಕೆ ಘರ್ಷಣೆಗಳಿಗೆ ಕಾರಣವಾಗುತ್ತದೆ. ಶಾಂತಿ ಮತ್ತು ತಾಳ್ಮೆಯನ್ನು ಕಾಪಾಡಿಕೊಳ್ಳಲು ಸವಾಲುಗಳನ್ನು ಎದುರಿಸಬೇಕಾಗುವುದು. ಸಂಘರ್ಷಗಳನ್ನು ಪ್ರಾರಂಭಿಸುವ ಬದಲು ಶಾಂತವಾಗಿ ಈ ಸಮಯ ಹಾದುಹೋಗಲು ಬಿಡಿ. ನಂತರದಲ್ಲಿ ಎಲ್ಲ ಸರಿಹೋಗುವುದು. ಪರಿಹಾರ: ಹನುಮಾನ ಚಾಲೀಸ ನಿತ್ಯ ಪಠಿಸಿ, ಗುರುಗಳ ಆರಾಧನೆ ಮಾಡಿ.
ಮೀನ ರಾಶಿ ಮೀನ ಲಗ್ನದವರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಏಪ್ರಿಲ್ವರೆಗೆ ನೀವು ಅಂದುಕೊಂಡಂತೆ ಕೆಲಸಗಳು ಸುಗಮವಾಗಿ ಸಾಗುವುದು ಮತ್ತು ಮುಖ್ಯವಾದ ಕಾರ್ಯಗಳನ್ನು ಈ ಸಮಯದಲ್ಲಿ ಮುಗಿಸುವುದು ಉತ್ತಮ. ಮೀನ ರಾಶಿಯವರು ಸಾಡೆಸತಿಯ ಮಧ್ಯದಲ್ಲಿದ್ದೀರಿ. ಈ ವರ್ಷ ಶನಿಯ ಹಾಗೂ ಗುರುವಿನ ಸ್ಥಾನಗಳು ಅಷ್ಟು ಪ್ರಯೋಜನಕಾರಿಯಾಗಿರುವುದಿಲ್ಲ, ಹಾಗಾಗಿ ಸ್ವಲ್ಪ ಕಷ್ಟಗಳನ್ನು ಎದುರಿಸಬೇಕಾಗುವುದು. ಶೈಕ್ಷಣಿಕವಾಗಿ ವರ್ಷದ ಆರಂಭವು ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿರುತ್ತದೆ. ನೀವು ಉತ್ಸಾಹದಿಂದ ಅಧ್ಯಯನ ಮಾಡುತ್ತೀರಿ ಮತ್ತು ಅಡೆತಡೆಗಳನ್ನು ಜಯಿಸುವತ್ತ ಗಮನಹರಿಸುತ್ತೀರಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸಾಕಷ್ಟು ಯಶಸ್ಸನ್ನು ಪಡೆಯುತ್ತೀರಿ. ಉನ್ನತ ಶಿಕ್ಷಣವನ್ನು ಬಯಸುವವರಿಗೆ ವರ್ಷದ ಆರಂಭವು ಶುಭವಾಗಿರುತ್ತದೆ. ಒಳ್ಳೆಯ ಮತ್ತು ಇಷ್ಟಪಟ್ಟ ಕಾಲೇಜುಗಳಲ್ಲಿ ಅಡ್ಮಿಷನ್ ಸಿಗುತ್ತದೆ. ವರ್ಷದ ಮಧ್ಯಭಾಗವು ದುರ್ಬಲವಾಗಿರುತ್ತದೆ. ಗುರುಗ್ರಹವು 3ನೇ ಮನೆಯಲ್ಲಿರುವುದರಿಂದ ನಿಮ್ಮ ಶೈಕ್ಷಣಿಕ ಅವಕಾಶಗಳು ಸೀಮಿತವಾಗಬಹುದು. ನಿಮ್ಮ ಅಧ್ಯಯನಕ್ಕೆ ಸಂಬಂಧಿಸಿದಂತೆ ಕೆಲವು ಪ್ರತಿಕೂಲ ಫಲಿತಾಂಶಗಳನ್ನು ನೀಡುತ್ತದೆ. ಈ ವರ್ಷ ನಿರ್ವಹಣೆ ಮತ್ತು ಕಲಾತ್ಮಕ ಕ್ಷೇತ್ರಗಳಲ್ಲಿ ವಿದ್ಯಾರ್ಥಿಗಳಿಗೆ ಸಾಧನೆಗೆ ಅವಕಾಶಗಳಿವೆ. ಆದ್ದರಿಂದ ನೀವು ನಿಮ್ಮ ಅಧ್ಯಯನದ ಮೇಲೆ ಸಂಪೂರ್ಣವಾಗಿ ಗಮನಹರಿಸಬೇಕು. ರಾಹು ನಿಮಗೆ ಏಕಾಗ್ರತೆಯ ಲೋಪ ಮತ್ತು ಚಂಚಲತೆ ನೀಡಬಹುದು. ವರ್ಷದ ಆರಂಭವು ನಿಮ್ಮ ವೃತ್ತಿಜೀವನಕ್ಕೆ ಹೆಚ್ಚು ಪ್ರಯೋಜನಕಾರಿಯಾಗಿದೆ. ನಿಮ್ಮ ಗುರಿಗಳ ಕಡೆಗೆ ಸಮರ್ಪಣೆ ಮತ್ತು ಪ್ರಾಮಾಣಿಕತೆಯಿಂದ ನಡೆಸುತ್ತೀರಿ. ನೀವು ದೊಡ್ಡ ಕೆಲಸವನ್ನು ಪಡೆಯಬಹುದು ಮತ್ತು ಕೆಲಸದಲ್ಲಿ ಯಶಸ್ವಿಯಾಗಬಹುದು ಮತ್ತು ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಬಗ್ಗೆ ಸಂತೋಷಪಡುತ್ತಾರೆ. ಮೇ 1ರವರೆಗೆ 2ನೇ ಮನೆಯ ಗುರು ನಿಮಗೆ ಹಣವನ್ನು ಗಳಿಸಲು ಮತ್ತು ಉಳಿಸಲು ಸಹಾಯ ಮಾಡುತ್ತಾರೆ. ಯಾವುದೇ ರೀತಿಯ ಸ್ಥಿರ ಆಸ್ತಿಯನ್ನು ಖರೀದಿಸಲು ವರ್ಷದ ಆರಂಭವು ಸೂಕ್ತವಾಗಿದೆ. ದೊಡ್ಡ ಆಸ್ತಿಯನ್ನು ಖರೀದಿಸುವಲ್ಲಿ ನೀವು ಯಶಸ್ವಿಯಾಗಬಹುದು. ಮೇ 2024ರಿಂದ ಗುರುಗ್ರಹವು 3ನೇ ಮನೆಗೆ ಸಂಚರಿಸುತ್ತದೆ ಮತ್ತು ಇದು ನಿಮ್ಮ ವೃತ್ತಿಜೀವನಕ್ಕೆ ಸಂಬಂಧಿಸಿದಂತೆ ನಿಮಗೆ ತೊಂದರೆ ಉಂಟುಮಾಡಬಹುದು ಹಾಗೂ ಸಾಕಷ್ಟು ಹೊಂದಾಣಿಕೆ ಮಾಡಿಕೊಳ್ಳಬೇಕಾಗಬಹುದು. ಈ ಸಮಯದಲ್ಲಿ ಎಲ್ಲಾ ವಿಷಯದಲ್ಲೂ ತಾಳ್ಮೆ ಮುಖ್ಯ. ಅಲ್ಲದೆ ನೀವು ಏಪ್ರಿಲ್ ನಂತರ ನಿಮ್ಮ ವೃತ್ತಿಜೀವನಕ್ಕೆ ಸಂಬಂಧಿಸಿದಂತೆ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳದಿರುವುದು ಉತ್ತಮ, ಏಕೆಂದರೆ ನೀವು ತೆಗೆದುಕೊಳ್ಳುವ ನಿರ್ಧಾರಗಳಿಂದಲೇ ಸಮಸ್ಯೆಗಳು ರೂಪುಗೊಳ್ಳುತ್ತವೆ. ಅತಿಯಾದ ಆತ್ಮವಿಶ್ವಾಸದಿಂದ ಯಾವ ಕೆಲಸವನ್ನು ಮಾಡಬೇಡಿ. 3ರ ಗುರುವಿನಿಂದ ಖರ್ಚುಗಳು ಹೆಚ್ಚಾಗುತ್ತವೆ ಮತ್ತು ನಿಮ್ಮ ಉಳಿತಾಯ ಬರಿದಾಗಬಹುದು. ರಾಹು, ಕೇತು ನಿಮ್ಮ ಕುಟುಂಬಕ್ಕಾಗಿ ಹೆಚ್ಚು ಹಣವನ್ನು ಖರ್ಚು ಮಾಡಿಸಬಹುದು. ಈ ವರ್ಷ ಆರ್ಥಿಕ ಏರಿಳಿತಗಳಿಂದ ತುಂಬಿರುತ್ತದೆ. 12ನೇ ಶನಿಯಿಂದ ನಿಮ್ಮ ಖರ್ಚು ಹೆಚ್ಚಾಗುತ್ತದೆ ಮತ್ತು 1 ಅಥವಾ ಹೆಚ್ಚು ಸ್ಥಿರವಾದ ಖರ್ಚುಗಳು ಇಡೀ ವರ್ಷ ಮುಂದುವರಿಯುತ್ತದೆ. ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಲು ನೀವು ಗಮನಹರಿಸಬೇಕು. ವ್ಯಾಪಾರ ಪಾಲುದಾರಿಕೆಯಲ್ಲಿ ಸಮಸ್ಯೆ ಕಾಣಬಹುದು. ದೊಡ್ಡ ಹೂಡಿಕೆ ಮಾಡುವುದನ್ನು ತಪ್ಪಿಸಿ. ಈ ಅವಧಿಯಲ್ಲಿ ನಷ್ಟವಾಗಬಹುದು. ಅತಿಯಾದ ಲಾಭದ ಭರವಸೆ ನೀಡುವ ಯೋಜನೆಗಳನ್ನು ತಪ್ಪಿಸುವುದು ಸೂಕ್ತ. ಮೇ 1ರವರೆಗೆ ಗುರುವು 2ನೇ ಮನೆಯಲ್ಲಿರುತ್ತಾರೆ ಮತ್ತು ಕುಟುಂಬದ ವಿಷಯಗಳಲ್ಲಿ ನಿಮಗೆ ಸಿಹಿಯನ್ನು ನೀಡುತ್ತಾರೆ. ಹೆಚ್ಚಿನ ಆತ್ಮವಿಶ್ವಾಸವಿರುವುದು. ಉದ್ಯೋಗದಲ್ಲಿ ಬಡ್ತಿ, ವೈವಾಹಿಕ ಜೀವನದಲ್ಲಿ ತೊಂದರೆಗಳು ಇದ್ದರೂ ಸರಿಹೋಗುವುದು. ಭೂಮಿ ಖರೀದಿ ಮಾಡುವಿರಿ. ಮನೆ ಕಟ್ಟುವಿರಿ ಇಲ್ಲವೇ ಕಟ್ಟಿದ ಮನೆಯನ್ನು ಕೊಳ್ಳುವಿರಿ. ವಾಹನ ಯೋಗವಿದೆ. ಆದರೆ ವಾಹನ ಚಾಲನೆ ಮಾಡುವಾಗ ಎಚ್ಚರವಿರಲಿ, ಆಕ್ಸಿಡೆಂಟ್ ಆಗುವ ಸಾಧ್ಯತೆಯಿದೆ. ರಾಹುಕೇತು ಕುಟುಂಬಕ್ಕಾಗಿ ಹೆಚ್ಚು ಹಣವನ್ನು ಖರ್ಚು ಮಾಡಿಸುವರು. ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳದಿರಬಹುದು. 3ನೇಯ ಗುರುವಿನಿಂದ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ತಲೆದೋರಬಹುದು. ಮನೆಯ ಯೋಜನೆಗಳಿಗೆ ಕೈಹಾಕಿದರೆ ಸಾಲಗಾರರಾಗುತ್ತೀರಿ. ನಂಬಿ ಯಾರಿಗೂ ಸಾಲ ಕೊಡಬೇಡಿ. ಹಣ ವಾಪಸ್ಸಾಗುವುದಿಲ್ಲ. ಯಾರಿಗೂ ಸಾಕ್ಷಿ ಸಹಿ ಮಾಡಬೇಡಿ. ಹಣ ಹೂಡಿಕೆ ಮಾಡುವುದಿದ್ದರೆ ಜಾತಕ ಪರಿಶೀಲಿಸಿ ನಂತರ ಮುಂದುವರೆಸಿ. ಒಟ್ಟಾರೆ ನೀವು ಈ ವರ್ಷ ಕ್ರಮ ಶಿಕ್ಷಣದ ಜೀವನ ಪಾಲಿಸಿದರೆ ಹಾದಿ ಸುಗಮವಾಗುವುದು. ಪ್ರೀತಿ ಮತ್ತು ವಿವಾಹ. ಮೇ 2024 ನಂತರ ಪ್ರೀತಿ ಮತ್ತು ಮದುವೆಗೆ ಅಷ್ಟು ಉತ್ತಮವಾಗಿರುವುದಿಲ್ಲ, ಏಕೆಂದರೆ 3ರ ಗುರು 12ರ ಶನಿ ನಿಮ್ಮ ಮದುವೆಯ ವಿಷಯದಲ್ಲಿ ವಿಳಂಬ ಸೂಚಿಸುತ್ತಿದೆ, ಜೊತೆಗೆ ಉತ್ತಮ ಫಲಿತಾಂಶಗಳನ್ನು ನೀಡದಿರಬಹುದು. ನೀವು ಪ್ರೀತಿಸುತ್ತಿದ್ದರೆ ಅದು ಮೇ ತಿಂಗಳ ಮೊದಲು ವಿವಾಹಕ್ಕೆ ಮಾರ್ಗವಾಗಬಹುದು ಮತ್ತು ಅದು ಅನುಕೂಲಕರವಾಗಿರುತ್ತದೆ. ಆದ್ದರಿಂದ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಯಾವುದೇ ಸಕಾರಾತ್ಮಕ ನಿರ್ಧಾರಗಳನ್ನು ಮೇ 2024ರ ಮೊದಲು ತೆಗೆದುಕೊಳ್ಳಬಹುದು.
ಪರಿಹಾರ: ಹನುಮಾನ ಚಾಲೀಸ ನಿತ್ಯ ಪಠಿಸಿ, ಗುರುಗಳ ಆರಾಧನೆ ಮತ್ತು ದುರ್ಗಾರಾಧನೆ ಮಾಡಿ. ಭಗವಂತನ ಕೃಪೆಯಿಂದ ಈ ವರ್ಷ ತಮ್ಮೆಲ್ಲರ ಜೀವನ ಸುಖಮಯವಾಗಿರಲೆಂದು ಆಶಿಸುತ್ತೇನೆ. ವೀಕ್ಷಿಸಿದ ತಮಗೆ ಧನ್ಯವಾದಗಳು. ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ.